ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನೀವೇನಾದರೂ ಈ ವರ್ಷದಲ್ಲಿ ಒಂದು ಹೊಸ ಸ್ಮಾರ್ಟ್ಫೋನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ, ಅದೂ 20,000ದಿಂದ 25,000 ಪ್ರೈಸ್ ರೇಂಜಲ್ಲಿ ನೀವು ಹೊಸ ಸ್ಮಾರ್ಟ್ಫೋನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 20ರಿಂದ 25,000 ಒಳಗಡೆ ಸಿಗುವಂಥ ಬೆಸ್ಟ್ 5 ಸ್ಮಾರ್ಟ್ಫೋನ್ಗಳ ಬಗ್ಗೆ ಅದರ ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಟ್ ನೀವು ಈ ವಿಡಿಯೋ ನೋಡಿಕೊಂಡು ನೀವೇನಾದರೂ ತಗೋಬೇಕು, ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಇಷ್ಟ ಆಗುವಂಥ ಬ್ರ್ಯಾಂಡೆಡ್ ಫೋನ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂದರೆ, ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆನಲ್ಲಿ ಇಟ್ಕೊಳ್ಳಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಹಾಗೆ ನೀವೇನಾದರೂ ನನ್ನ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕನ್ನು ಕೂಡ ಮಾಡಿ. ಸೊ ವಿಡಿಯೋನ ಲೇಟ್ ಮಾಡೋದಕ್ಕೆ ಬೇಡ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಸ್ಮಾರ್ಟ್ಫೋನ್ ಬಂದು ಮೋಟೋರೋಲಾ ಕಡೆಯಿಂದ ಮೋಟೋರೋಲಾ ಹೆಡ್ 60 ಫ್ಯೂಸನ್ ಅಂತ ಈ ಒಂದು ಸ್ಮಾರ್ಟ್ಫೋನ್. ಈ ಸ್ಮಾರ್ಟ್ಫೋನ್ ಏಪ್ರಿಲ್ 2 ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆಯಿತು. ಇದರ ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ತಿಳಿಸ್ಕೊಡೋದಾದರೆ, ಇದು 5G ಸ್ಮಾರ್ಟ್ಫೋನ್ ಆಗಿರುತ್ತೆ. ಹಾಗೆ ಆಂಡ್ರಾಯ್ಡ್ 15ನ ಆಪರೇಟಿಂಗ್ ಸಿಸ್ಟಮ್ ಆಗಿ ಯೂಸ್ ಮಾಡಿದ್ದಾರೆ. ಅಪ್ ಟು 3 ಇಯರ್ಸ್ ತನಕ ನಿಮಗೆ ಆಂಡ್ರಾಯ್ಡ್ ಅಪ್ಡೇಟ್ ಸಿಗುತ್ತೆ. ಅದ್ರ ಜೊತೆಗೆ 4 ಇಯರ್ಸ್ ತನಕ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಸಿಗುತ್ತೆ. ಸೊ ಈ ಒಂದು ಮೊಬೈಲ್ ಅಲ್ಲಿ ಡ್ಯುಯಲ್ ಸಿಮ್ ಸ್ಲಾಟ್ ಕೂಡ ನಿಮಗೆ ಸಿಗುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರುವಂತಹ ಡಿಸ್ಪ್ಲೇ ಬಂದು 6.67 ಇಂಚಸ್ ನ ಸೂಪರ್ HD ಪ್ಲಸ್ ಡಿಸ್ಪ್ಲೇ ಅನ್ನ ಯೂಸ್ ಮಾಡಿದರೆ. ಇದು ಕರ್ವ್ ಡಿಸ್ಪ್ಲೇ ಆಗಿರುತ್ತೆ. ಇದು 120 ಹರ್ಟ್ಜ್ ರಿಫ್ರೆಶ್ ರೇಟ್ ಅನ್ನ ಕೊಡುತ್ತೆ. ಇನ್ನು ಪ್ರೊಸೆಸರ್ ಬಗ್ಗೆ ತಿಳಿಸ್ಕೊಡೋದಾದ್ರೆ, ಇದರಲ್ಲಿ ಯೂಸ್ ಮಾಡಿರುವಂತಹ ಚಿಪ್ಸೆಟ್ ಬಂದು ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಚಿಪ್ಸೆಟ್ ಅನ್ನ ಪ್ರೊಸೆಸರ್ ಆಗಿ ಯೂಸ್ ಮಾಡಿದ್ದಾರೆ. ಇನ್ನು CPU ಬಂದು ಆಕ್ಟಾ ಕೋರ್ ಆಗಿರುತ್ತೆ. ಇನ್ನು ಸ್ಟೋರೇಜ್ ಬಗ್ಗೆ ತಿಳಿಸ್ಕೊಡೋದಾದ್ರೆ, UFS 2.2 ಸ್ಟೋರೇಜ್ ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇದರಲ್ಲಿ 2 ವೇರಿಯಂಟ್ ನಿಮಗೆ ಸಿಗುತ್ತೆ. ಒಂದು 256GB ಇಂಟರ್ನಲ್ ಸ್ಟೋರೇಜ್ ಜೊತೆಗೆ 8GB ರ್ಯಾಮ್ ಸಿಗುತ್ತೆ. ಇನ್ನೊಂದು 256GB ಇಂಟರ್ನಲ್ ಸ್ಟೋರೇಜ್ ಜೊತೆಗೆ 12GB ರ್ಯಾಮ್ ನಿಮಗೆ ಸಿಗುತ್ತೆ. ಇನ್ನು ಎಕ್ಸ್ಟರ್ನಲ್ ಸ್ಟೋರೇಜ್ ನೀವು ಯೂಸ್ ಮಾಡ್ತೀರಾ ಅಂತಂದ್ರೆ ಮೆಮೊರಿ ಕಾರ್ಡ್ ನ 1TB ತನಕ ನೀವು ಯೂಸ್ ಮಾಡ್ಕೋಬಹುದು. ಇನ್ನು ಕ್ಯಾಮ್ರಾ ವಿಚಾರಕ್ಕೆ ಬಂದ್ರೆ, ರೇರ್ ಅಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಒಂದು 30 ಮೆಗಾ ಪಿಕ್ಸೆಲ್ ಇರುತ್ತೆ, ಇನ್ನೊಂದು 13 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮ್ರಾ ಇರುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ವಿಚಾರಕ್ಕೆ ಬಂದ್ರೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾವನ್ನ ಈ ಒಂದು ಫೋನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಡೋದಾದ್ರೆ, 5500 mAh ಕೆಪಾಸಿಟಿ ಹೊಂದಿರುವಂತಹ ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಬ್ಯಾಟ್ರಿ 68 ವ್ಯಾಟ್ ಟರ್ಬೋ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಒಂದು ಫೋನ್ ಅಲ್ಲಿ IP68 ಮತ್ತೆ 69 ವಾಟರ್ ರೆಸಿಸ್ಟೆಂಟ್ ಫೀಚರ್ ಅನ್ನ ಈ ಒಂದು ಫೋನ್ಗೆ ಕೊಟ್ಟಿದ್ದಾರೆ. ಇನ್ನು ಇದರ ಪ್ರೈಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ, 23,000ಕ್ಕೆ ನಿಮಗೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಸಿಗುತ್ತೆ. ನೀವು ಹೋಗಿ ಪರ್ಚೇಸ್ ಮಾಡ್ಕೋಬಹುದು. ಇದು ಒಳ್ಳೆ ಸ್ಮಾರ್ಟ್ ಫೋನ್ ಅಂತಾನೆ ಹೇಳ್ತೀನಿ. ಇನ್ನು ಎರಡನೇ ಸ್ಮಾರ್ಟ್ಫೋನ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ. ಸ್ಯಾಮ್ಸಂಗ್ ಅವರ ಎ ಸೀರೀಸ್ ಅಲ್ಲಿ ಬರ್ತಾ ಇದ್ದಂಥ ಸ್ಮಾರ್ಟ್ಫೋನ್ ಅಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A26 ಸ್ಮಾರ್ಟ್ಫೋನ್ ಅನ್ನ ಇಂಡಿಯಾದಲ್ಲಿ ಮಾರ್ಚ್ 24 ಲಾಂಚ್ ಮಾಡಿದ್ದಾರೆ. ಇದರ ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ತಿಳಿಸ್ಕೊಡೋದಾದ್ರೆ, ಇದು 5G ಸ್ಮಾರ್ಟ್ಫೋನ್ ಆಗಿರುತ್ತೆ. ಇದರಲ್ಲೂ ಕೂಡ ಆಂಡ್ರಾಯ್ಡ್ 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡಿದ್ದಾರೆ. ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ, ಅಪ್ ಟು 6 ಇಯರ್ಸ್ ತನಕ ನಿಮಗೆ OS ಅಪ್ಡೇಟ್ ಅನ್ನ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ಡ್ಯುಯಲ್ ಸಿಮ್ ಸ್ಲಾಟ್ ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡೋದಾದ್ರೆ, 6.7 ಇಂಚಸ್ ನ AMOLED ಡಿಸ್ಪ್ಲೇ ನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಡಿಸ್ಪ್ಲೇ 120 ಹರ್ಟ್ಜ್ ರಿಫ್ರೆಶ್ ರೇಟ್ ಅನ್ನ ಕೊಡುತ್ತೆ. ಇನ್ನು ಪ್ರೊಸೆಸರ್ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ, ಇದರಲ್ಲಿ ಯೂಸ್ ಮಾಡಿರುವಂತಹ ಚಿಪ್ಸೆಟ್ ಬಂದು ಸ್ಯಾಮ್ಸಂಗ್ ಅವರದೇ. ಸ್ಯಾಮ್ಸಂಗ್ ಅವರ ಪ್ರೊಸೆಸರ್ ಬಂದು ಸ್ಯಾಮ್ಸಂಗ್ Exynos 1380 ಅಂತ ಈ ಒಂದು ಚಿಪ್ಸೆಟ್ ಅನ್ನ ಪ್ರೊಸೆಸರ್ ಆಗಿ ಯೂಸ್ ಮಾಡಿದ್ದಾರೆ. ಇನ್ನು CPU ಬಂದು ಆಬ್ವಿಯಸ್ಲಿ ಆಕ್ಟಾ ಕೋರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಸ್ಟೋರೇಜ್ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ, ಇದರಲ್ಲೂ ಕೂಡ 2 ವೇರಿಯಂಟ್ ನಿಮಗೆ ಸಿಗುತ್ತೆ. ಒಂದು 128GB ಸ್ಟೋರೇಜ್ ಮತ್ತೆ 8GB ರ್ಯಾಮ್ ಸಿಗುತ್ತೆ. ಮತ್ತೆ 256GB ಸ್ಟೋರೇಜ್ ಮತ್ತೆ 8GB ರ್ಯಾಮ್ ನಿಮಗೆ ಇನ್ನೊಂದು ವೇರಿಯಂಟ್ ಅಲ್ಲಿ ಸಿಗುತ್ತೆ. ಅಪ್ ಟು 1TB ತನಕ ನೀವು ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡ್ ಅನ್ನ ನೀವು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಇನ್ನು ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ, ಬ್ಯಾಕ್ ಸೈಡ್ ಅಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಅದರಲ್ಲಿ 50 ಮೆಗಾ ಪಿಕ್ಸೆಲ್ ಪ್ಲಸ್ 18 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದ್ರೆ, 13 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾವನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಫೋನ್ ಅಲ್ಲಿ ಅಪ್ ಟು 4K ತನಕ 30 FPS ಅಲ್ಲಿ ಆರಾಮಾಗಿ ವಿಡಿಯೋ ರೆಕಾರ್ಡ್ ಮಾಡ್ಕೋಬಹುದು. ಇದು ಒಳ್ಳೆಯ ವಿಷಯ. ಇನ್ನು ನೀವು ಸ್ಯಾಮ್ಸಂಗ್ ಅಲ್ಲಿ ಕೇಳೋದೇ ಬೇಡ, AI ಫೀಚರ್ ಅನ್ನ ಇಂಟಿಗ್ರೇಟ್ ಮಾಡಿರ್ತಾರೆ. ಕ್ಯಾಮ್ರಾಗಳಲ್ಲಿ ತುಂಬಾ ಫೀಚರ್ಸ್ ಗಳು ಅವೈಲಬಿಲಿಟಿ ಇರುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ, ನಿಮಗೆ 5000 mAh ಕೆಪಾಸಿಟಿ ಹೊಂದಿರುವಂತಹ ಬ್ಯಾಟರಿಯನ್ನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಪ್ರೈಸ್ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ, 25,000ಕ್ಕೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಸಿಗುತ್ತೆ. ನೀವು ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ಮೂರನೇ ಸ್ಮಾರ್ಟ್ ಫೋನ್ ಬಂದು ರಿಯಲ್ಮಿ ಕಡೆಯಿಂದ. ರಿಯಲ್ಮಿ ಅವರ ರಿಯಲ್ಮಿ P3 ಅಂತ ಒಂದು ಸ್ಮಾರ್ಟ್ ಫೋನ್ ಅನ್ನ ಮಾರ್ಚ್ 19ರಲ್ಲಿ ಲಾಂಚ್ ಮಾಡಿದ್ದಾರೆ. ಇದರ ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ತಿಳಿಸ್ಕೊಡೋದಾದ್ರೆ, ಇದು 5G ಸ್ಮಾರ್ಟ್ ಫೋನ್ ಆಗಿರುತ್ತೆ. ಅದರ ಜೊತೆಗೆ ಆಂಡ್ರಾಯ್ಡ್ 15 ಆಪರೇಟಿಂಗ್ ಸಿಸ್ಟಮ್ ಅನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಡ್ಯುಯಲ್ ಸಿಮ್ ಸೆಟಪ್ ಅನ್ನ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡೋದಾದ್ರೆ, 6.67 ಇಂಚಸ್
ಇಂಚಸ್ನ AMOLED ಡಿಸ್ಪ್ಲೇನ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಒಂದು ಡಿಸ್ಪ್ಲೇ ನಿಮಗೆ 120 ಹರ್ಟ್ಜ್ ರಿಫ್ರೆಶ್ ರೇಟನ್ನು ಕೊಡುತ್ತೆ. ಇನ್ನು ಪ್ರೊಸೆಸರ್ ಬಗ್ಗೆ ತಿಳಿಸ್ಕೊಡೋದಾದರೆ ಇದರಲ್ಲಿ ಯೂಸ್ ಮಾಡಿರುವಂಥ ಪ್ರೊಸೆಸರ್ ಬಂದು ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಅಂತ. ಈ ಒಂದು ಪ್ರೊಸೆಸರ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನು CPU ಬಗ್ಗೆ ತಿಳಿಸ್ಕೊಡೋದಾದರೆ ಆಕ್ಟಾಕೋರ್ CPU ಇದರಲ್ಲಿ ಯೂಸ್ ಮಾಡಿದ್ದಾರೆ. ಇನ್ನು ಸ್ಟೋರೇಜ್ ಬಗ್ಗೆ ತಿಳಿಸ್ಕೊಡೋದಾದರೆ ಬೆಂಕಿ ಅಂತಲೇ ಹೇಳ್ಬೋದು. ಸ್ಟೋರೇಜಲ್ಲಿ 2 ವೇರಿಯಂಟ್ ನಿಮಗೆ ಸಿಗುತ್ತೆ ಈ ಮೊಬೈಲು. ಒಂದು 128GB ಇಂಟರ್ನಲ್ ಸ್ಟೋರೇಜ್ ಜೊತೆಗೆ 6GB ರ್ಯಾಮ್ ಕೊಟ್ಟಿರ್ತಾರೆ, ಪ್ಲಸ್ 8GB ಎಕ್ಸ್ಪ್ಯಾಂಡಬಲ್ ರ್ಯಾಮ್ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಇನ್ನೊಂದು ವೇರಿಯಂಟ್ ಬಂದು 256GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ, ಪ್ಲಸ್ 8GB ರ್ಯಾಮ್ ಜೊತೆಗೆ 10GB ಎಕ್ಸ್ಪ್ಯಾಂಡಬಲ್ ರ್ಯಾಮ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೂಪರ್ ಅಂತಾನೆ ಹೇಳ್ಬೋದು. ಇದಲ್ಲದೆ ನೀವೇನಾದರೂ ಮೆಮೊರಿ ಕಾರ್ಡ್ನ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಅಪ್ ಟು 2TB ತನಕ ನೀವು ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡ್ನ ನೀವು ಈ ಒಂದು ಸ್ಮಾರ್ಟ್ಫೋನ್ಗೆ ಹಾಕಿ ಯೂಸ್ ಮಾಡ್ಕೋಬಹುದು. ಇನ್ನು ಕ್ಯಾಮ್ರಾಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಬ್ಯಾಕ್ ಸೈಡಲ್ಲಿ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಒಂದು 50 MP ಪ್ಲಸ್ 2 MP ಪ್ರೈಮರಿ ಕ್ಯಾಮ್ರಾ ಇರುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದ್ರೆ 16 MP ಫ್ರಂಟ್ ಕ್ಯಾಮ್ರಾವನ್ನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಯೂಸ್ ಮಾಡಿದ್ದಾರೆ. ಅಪ್ ಟು 4K ತನಕ ನೀವು 30 FPS ಅಲ್ಲಿ ನೀವು ಆರಾಮಾಗಿ ವಿಡಿಯೋ ರೆಕಾರ್ಡ್ ಅನ್ನ ನೀವು ಮಾಡ್ಕೋಬಹುದು ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ. ನೆಕ್ಸ್ಟ್ ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಕ್ರೇಜಿ ಅಂತಾನೆ ಹೇಳ್ಬೋದು. 6000 mAh ಕೆಪಾಸಿಟಿ ಹೊಂದಿರುವಂತಹ ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಇದು 45 ವ್ಯಾಟ್ ಸಪೋರ್ಟ್ ಮಾಡುವಂತ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ. ಇನ್ನು ಪ್ರೈಸ್ ಬಗ್ಗೆ ತಿಳಿಸ್ಕೊಡೋದಾದ್ರೆ 20,000ಕ್ಕೆ ಈ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಕ್ರೇಜಿ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು. ಇನ್ನು 4ನೇ ಸ್ಮಾರ್ಟ್ಫೋನ್ ಬಂದು ನಥಿಂಗ್ ಫೋನ್ ಕಡೆಯಿಂದ ನಥಿಂಗ್ ಫೋನ್ 3A ಅಂತ ಒಂದು ಸ್ಮಾರ್ಟ್ಫೋನ್ ಅನ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ಫೋನಿನ ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ತಿಳಿಸ್ಕೊಡೋದಾದ್ರೆ ಇದು 5G ಸ್ಮಾರ್ಟ್ಫೋನ್ ಆಗಿರುತ್ತೆ. Android 15 ಆಪರೇಟಿಂಗ್ ಸಿಸ್ಟಮ್ ಅನ್ನ ಕೊಟ್ಟಿರ್ತಾರೆ. ಇದರಲ್ಲಿ 3 years ತನಕ OS ಅಪ್ಡೇಟ್ ಅನ್ನ ಕೊಡ್ತಾರೆ, ಪ್ಲಸ್ 4 years ತನಕ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಕೊಡ್ತಾರೆ. ಮತ್ತೆ ಆಬ್ವಿಯಸ್ಲಿ ಡ್ಯುಯಲ್ ಸಿಮ್ ಸೆಟಪ್ ಕೂಡ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ಇದೆ. ಇನ್ನು ಡಿಸ್ಪ್ಲೇ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇದರಲ್ಲಿ ಯೂಸ್ ಮಾಡಿರುವಂತಹ ಡಿಸ್ಪ್ಲೇ ಬಂದು 6.77 ಇಂಚಸ್ನ AMOLED ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಈ ಡಿಸ್ಪ್ಲೇ 120 ಹರ್ಟ್ಜ್ ರಿಫ್ರೆಶ್ ರೇಟ್ ಅನ್ನ ಕೊಡುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸ್ನ್ಯಾಪ್ಡ್ರ್ಯಾಗನ್ Gen 3 7S ಅಂತ, ಮತ್ತೆ CPU ಯೂಸ್ ಮಾಡಿರೋದು ಆಕ್ಟಾಕೋರ್ ಅಂತ. ಸೊ ಸೂಪರ್ ವಿಷಯ. ಇನ್ನು ಇದರ ಸ್ಟೋರೇಜ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇದರಲ್ಲೂ ಕೂಡ ಸ್ಟೋರೇಜ್ ವೈಸ್ ನಿಮಗೆ 2 ವೇರಿಯಂಟ್ ಸಿಗುತ್ತೆ. ಒಂದು ವೇರಿಯಂಟ್ ಬಂದು 128GB ಇಂಟರ್ನಲ್ ಸ್ಟೋರೇಜ್ ಜೊತೆಗೆ 8GB ರ್ಯಾಮ್ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ವೇರಿಯಂಟ್ ಬಂದು 256GB ಸ್ಟೋರೇಜ್ ಜೊತೆಗೆ 8GB ರ್ಯಾಮ್ ಅನ್ನ ಕೊಡ್ತಾರೆ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದ್ರೆ ಬ್ಯಾಕ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಅನ್ನ ಕೊಟ್ಟಿದ್ದಾರೆ. ಒಂದು 50 MP ಇರುತ್ತೆ, ಇನ್ನೊಂದು 50 MP ಇರುತ್ತೆ, ಪ್ಲಸ್ 8 MP ಪ್ರೈಮರಿ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಫ್ರಂಟ್ ಕ್ಯಾಮ್ರಾ ಬಂದು 32 MP ಫ್ರಂಟ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಡೋದಾದ್ರೆ 5000 mAh ಕೆಪಾಸಿಟಿ ಹೊಂದಿರುವಂತಹ ಬ್ಯಾಟ್ರಿಯನ್ನ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಎಷ್ಟಕ್ಕೆ ಸಿಗುತ್ತೆ ಈ ಒಂದು ಸ್ಮಾರ್ಟ್ಫೋನ್ ಅಂತ ಕೇಳೋದಾದ್ರೆ 25,000ಕ್ಕೆ ಈ ಒಂದು ಸ್ಮಾರ್ಟ್ಫೋನ್ ನ ನೀವು ಪರ್ಚೇಸ್ ಮಾಡಬಹುದು. ನೀವು ಆನ್ಲೈನ್ ಮುಖಾಂತರ ಲೈಕ್ ಅಮೆಜಾನ್ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಅನ್ನ 25,000 ಕೊಟ್ಟು ನೀವು ಪರ್ಚೇಸ್ ಮಾಡಬಹುದು. ಇನ್ನು 5ನೇ ಸ್ಮಾರ್ಟ್ಫೋನ್ ಬಂದು ವಿವೋ ಕಡೆಯಿಂದ ವಿವೋ ಅವ್ರದ್ದು Y ಸೀರೀಸ್ ಇದೆಯಲ್ಲ, ಇದರಲ್ಲಿ ವಿವೋ Y39 ಅಂತ ಒಂದು ಸ್ಮಾರ್ಟ್ಫೋನ್ ಅನ್ನು ಬಿಟ್ಟಿದ್ದಾರೆ. ಇದರ ಸ್ಪೆಸಿಫಿಕೇಶನ್ ವೈಸ್ ನಿಮಗೆ ತಿಳಿಸ್ಕೊಡೋದಾದ್ರೆ ಇದರಲ್ಲಿ ಯೂಸ್ ಮಾಡಿರುವಂತಹ ಆಪರೇಟಿಂಗ್ ಸಿಸ್ಟಮ್ ಬಂದು Android 15 ಜೊತೆಗೆ ಇದು 5G ಸ್ಮಾರ್ಟ್ಫೋನ್ ಆಗಿರುತ್ತೆ. ಮತ್ತೆ ಡ್ಯುಯಲ್ ಸಿಮ್ ಸೆಟಪ್ ಅನ್ನ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ಯೂಸ್ ಮಾಡಿರುವಂತ ಡಿಸ್ಪ್ಲೇ ಬಂದು 6.67 ಇಂಚಸ್ನ ಫುಲ್ HD+ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಈ ಒಂದು ಡಿಸ್ಪ್ಲೇ ನಿಮಗೆ 120 ಹರ್ಟ್ಜ್ ತನಕ ರಿಫ್ರೆಶ್ ರೇಟ್ ಅನ್ನ ಕೊಡುತ್ತೆ. ಇನ್ನು ಇದರಲ್ಲಿ ಯೂಸ್ ಮಾಡಿರುವಂತಹ ಪ್ರೊಸೆಸರ್ ಬಂದು Qualcomm Snapdragon 4 Gen 2 ಚಿಪ್ಸೆಟ್ ಅನ್ನ ಯೂಸ್ ಮಾಡಿದ್ದಾರೆ. ಜೊತೆಗೆ CPU ಬಂದು ಆಕ್ಟಾಕೋರ್ ಆಗಿರುತ್ತೆ. ಇನ್ನು ಸ್ಟೋರೇಜ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಇದರಲ್ಲಿ ಯೂಸ್ ಮಾಡಿರುವಂತಹ ಸ್ಟೋರೇಜ್ ಬಂದು UFS 3.1 ಸ್ಟೋರೇಜ್ ಆಗಿರುತ್ತೆ. ಇದರಲ್ಲಿ 2 ವೇರಿಯಂಟ್ ನಿಮಗೆ ಸಿಗುತ್ತೆ. ಒಂದು 128GB ಇಂಟರ್ನಲ್ ಸ್ಟೋರೇಜ್ ಜೊತೆಗೆ 8GB LPDDR4X ರ್ಯಾಮ್ ಸಿಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ವೇರಿಯಂಟ್ ಬಂದು 256GB ಇಂಟರ್ನಲ್ ಸ್ಟೋರೇಜ್ ಜೊತೆಗೆ 8GB LPDDR4X ರ್ಯಾಮ್ ಅನ್ನ ಕೊಟ್ಟಿದ್ದಾರೆ. ಇದು 2ನೇ ವೇರಿಯಂಟ್ ಆಗಿರುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ತಿಳಿಸ್ಕೊಡೋದಾದ್ರೆ ರೇರ್ ಅಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಒಂದು 50 MP ಪ್ಲಸ್ 2 MP ಪ್ರೈಮರಿ ಕ್ಯಾಮ್ರಾ ಕೊಟ್ಟಿರ್ತಾರೆ ಬ್ಯಾಕ್ ಸೈಡ್ ಅಲ್ಲಿ. ಇನ್ನು ಫ್ರಂಟ್ ಅಲ್ಲಿ 8 MP ಫ್ರಂಟ್ ಕ್ಯಾಮ್ರಾವನ್ನ ಕೊಟ್ಟಿರ್ತಾರೆ. ಇನ್ನು ಬ್ಯಾಟ್ರಿ ಬಗ್ಗೆ ತಿಳಿಸ್ಕೊಡೋದಾದ್ರೆ ಸೂಪರ್ ವಿಷಯ. 6500 mAh ಕೆಪಾಸಿಟಿ ಹೊಂದಿರುವಂತಹ ಬ್ಯಾಟ್ರಿ ಕೊಟ್ಟಿದ್ದಾರೆ. ಈ ಒಂದು ಬ್ಯಾಟ್ರಿ 44 ವ್ಯಾಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ. ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ 17,000ಕ್ಕೆ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನೀವು ಪರ್ಚೇಸ್ ಮಾಡ್ಕೋಬಹುದು, ಅಥವಾ ನೀವು ವಿವೋ ಸೆಂಟರ್ಗೆ ಹೋದರೆ ಅಲ್ಲೂ ಕೂಡ ಸಿಗುತ್ತೆ, ಅಲ್ಲೂ ಹೋಗಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ನೀವೇನಾದರೂ ಈ ವರ್ಷದಲ್ಲಿ 25,000 ಪ್ರೈಸ್ ರೇಂಜಲ್ಲಿ ಯಾವುದಾದ್ರೂ ಸ್ಮಾರ್ಟ್ಫೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ 5 ಸ್ಮಾರ್ಟ್ಫೋನಲ್ಲಿ ನೀವು ಚೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ನೀವು ಸ್ಪೆಸಿಫಿಕೇಶನ್ ವೈಸ್ ನಾನು ತಿಳಿಸ್ಕೊಟ್ಟಿದ್ದೀನಿ, ಅದರಲ್ಲಿ ನೀವು ನೋಡಿಕೊಂಡು ಪರ್ಚೇಸನ್ನು ಮಾಡ್ಕೋಬೋದು. ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಫೋನ್ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ, ಅಂಥವ್ರಿಗೆ ಈ
ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋ ಮುಖಾಂತರ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಫೋನ್ಗಳ ಬಗ್ಗೆ ಅದರ ಫೀಚರ್ ವೈಸು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.